ಬಿದ್ದೋಗಿರೋ ಬಿಲ್ಡಿಂಗ್ನ ಮೇಸರು ಒಂದು ಬಿಲ್ಡಿಂಗ್ ಸರಿ ಮಾಡುವಂತೆ ಒಬ್ಬ ಮನುಷ್ಯನನ್ನು ದೇವರು ಸರಿ ಮಾಡಲು ಬಂದನು. ಹಲ್ಲೆಲೂಯ. ಇವತ್ತು ಈ ಯೇಸು ಕ್ರಿಸ್ತನ ಸ್ವಾರ್ಥ ವಾಕ್ಯಗಳನ್ನು ನೀನು ಕೇಳುವುದಾದರೆ ನಿನ್ನ ಗ್ರಾಮಕ್ಕೆ ನಿನ್ನನ್ನು ಸರಿ ಮಾಡಲು ಬಂದನು, ನಿನ್ನನ್ನು ಆಶೀರ್ವದಿಸಲು ಬಂದನು. ಹಲ್ಲೆಲೂಯ. ಅದ್ಭುತ ಸ್ವರೂಪರು ಈ ರಾತ್ರಿ ನಿನ್ನ ಒಂದೊಂದು ಜೀವಿತದಲ್ಲಿ ಕುಟುಂಬದಲ್ಲಿ ಅದ್ಭುತವನ್ನು ಮಾಡುವವನಾಗಿದ್ದಾನೆ. ನೀನು ಆತನಿಗೆ ಸಮಯವನ್ನು ಕೊಡುವುದಾದರೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ರಾತ್ರಿ ಯೇಸು ಕ್ರಿಸ್ತನು ನಿನಗೆ ಬಿಡುಗಡೆ ಮಾಡಲು ಬಂದಿದ್ದಾನೆ. ಹಲ್ಲೆಲೂಯ. ಬೇರೆ ನಾನೊಬ್ಬನೇ ರಕ್ಷಣೆ ಹೊಂದಿದ್ದು. ನಾನು ಒಂದು ಸಾರಿ ಸಿನಿಮಾ ಹಾಕಿದ್ರು, ಹಿಂಗೆ ಬೀದಿನಲ್ಲಿ ರೋಡ್ನಲ್ಲಿ ಒಂದು ಸಿನಿಮಾ ಹಾಕಿದ್ರು. ಯಾವುದು? ಯೇಸು ಸ್ವಾಮಿ ಸಿನಿಮಾ. ಅವೊಂದು ಸಿನಿಮಾ ಹಾಕಿದ್ರು. ಆ ಸಿನಿಮಾದಲ್ಲಿ ದೇವರು ನೀರಿನ ಮೇಲೆ ನಡಿತಾನ, ಸತ್ತಂತವ್ರನ್ನ ಬದುಕಿಸ್ತಾನ, ದೆವ್ಗಳು ಬಿಡಿಸ್ತಾನ, ಕುಂಟ್ರನ್ನ ಕುರುಡ್ರನ್ನ ನೋಡುವಂತೆ ಮಾಡ್ತಾನ. ಇದು ಯಾವುದು ನನಗೆ ಟಚ್ ಆಗಲಿಲ್ಲ. ಅದನ್ನು ಶಿಲುವೆ ಮೇಲೆ ಲಾಸ್ಟಿಗೆ ಹಾಕ್ತಾರೆ ಹೊಡೆದು, ಶಿಲುವೆ ಮೇಲೆ ಹೊಡೆದಾಕ್ತಾರ. ಫಸ್ಟ್ಲಿಂದ ಲಾಸ್ಟ್ವರೆಗೆ ನೋಡಿದೆ ನಾನು. ಆತನು ಯಾವಾಗ ಗರ್ವದಿಂದ ಯಾವ ಪಗಲು ಕೂಡ ನಡ್ಕೊಂಬಲಿಲ್ಲ ಆ ಸಿನಿಮಾದಲ್ಲಿ ಕೊನೆವರೆಗೆ. ಅಂತ ಆತನ ಶಿಲುವಿನಲ್ಲಿ ಹಾಕ್ಬಿಟ್ರು. ಆತನು ಕೈಗಳಲ್ಲಿ ರಕ್ತ ಸುರಿತಾ ಇರ್ತದೆ. ಕೈಗಳಿಗೆ ಮಳೆ ಹೊಡೆದಾಗ, ಕಾಲುಗಳಿಗೆ ಮಳೆ ಹೊಡೆದಾಗ ರಕ್ತ ಸುರಿತಾ ಇರ್ತದೆ. ತಲೆ ಮೇಲೆ ರಕ್ತ ಸುರಿತಾ ಇರ್ತದೆ. ಹೊಡೆಯುವಂಥವರನ್ನು, ಆತನ ಬಡದವರನ್ನು ಇವರು ಏನು ಮಾಡ್ತಾರೋ ಇವರಿಗೆ ಗೊತ್ತಿಲ್ಲ. ಇವರನ್ನು ಕ್ಷಮಿಸು ಎಂಬುದಾಗಿ ಹೇಳ್ತಾನ. ಹಲ್ಲೆಲೂಯ. ಕ್ಷಮಿಸು ಎಂಬುದಾಗಿ ಹೇಳಿ ಸತ್ತೋಗ್ಬಿಡ್ತಾನ. ಆತನ ಸತ್ತೋಗಿ ಮತ್ತೆ ತಿರುಗಿ ಎದ್ದು ಬರ್ತಾನ. ಮೂರು ದಿನ ನಾನು ಒಂದು ಕೋಣೆಗೆ ಹೋಗಿ ಹತ್ತಿದ್ದೀನಿ. ನಾನು ಸೀರಿಯಲ್ ನೋಡಿನಿ, ಸಿನಿಮಾಗಳು ನೋಡಿನಿ. ಅನ್ಯಾಯ ಮಾಡಿದಂಥ ರೌಡಿ ಇಲ್ಲನು, ಅವ್ನು ಎಷ್ಟೇ ಇಲ್ಲನು ರೌಡಿ ಅನ್ಯಾಯ ಮೋಸ ಮಾಡಲಿ, ಅವ್ರ ಮನೆ ಕೆಡಿಸ್ಲಿ, ಅವ್ರ ಮಕ್ಕಳಿಗೆ ಕೆಡಿಸ್ಲಿ, ಅವ್ರ ಹೆಣ್ಮಕ್ಳಿಗೆ ಕೆಡಿಸ್ಲಿ, ಅವನು ಊರಿನಾಗ ದೇಶದಾಗ ಅನ್ಯಾಯ ಮಾಡಲಿ, ಆದರೆ ಕೊನೆಗೆ ಹೀರೋವಾಗಿ ಅವನು ಹೊಡೆದು ಬಿಸಾಕ್ಬಿಡ್ತಾನೆ. ಯಾವ ಸಿನಿಮಾದಾಗನಾಗಲಿ, ಯಾವ ಸೀರಿಯಲ್ನಾಗನಾಗಲಿ. ಯಪ್ಪ, ಇದಂತ ಹೀರಪ್ಪ, ಇದಂತ ಹೀರ. ಆ ಮನುಷ್ಯರಿಗೋಸ್ಕರ ಸತ್ತೋಗ್ಬಿಡ್ತಾನ. ಇದನ್ನ ಮಾಡಿದ ತಪ್ಪಾದ್ರೆ ಏನು? ಆ ದೆವ್ವ ಬಂದಿದ್ರೆ ನನ್ನ ಮಗನಿಗೆ ಮೂಗ ದೆವ್ವ ಹಿಡಿದಿದೆ, ಅಯ್ಯ, ನನ್ನ ಮಗನನ್ನು ಬಿಡಿಸಲು ಎಲ್ಲೆಲ್ಲೋ ಕರ್ಕೊಂಡೋದೆ, ಬಿಡುಗಡೆ ಇಲ್ಲ ಎಂಬುದಾಗಿ ಬಂದರೆ ಆ ಮಗನನ್ನು ಸ್ವಸ್ಥ ಮಾಡಿ ಮಗನನ್ನು ತಂದೆಗೆ ಒಪ್ಪಿಸಿ ಒಳ್ಳೇದು ಮಾಡ್ತಾನೆ. ಇನ್ನೊಬ್ಬ ಏನು ಬರ್ತಾಳ, 12 ವರ್ಷದಿಂದ ನಾನು ಆಸ್ಪತ್ರೆಗಳಿಗೆ ಮೆಡಿಸಿನ್ ಹಾಕುವಂಥ ಮೆಡಿಸಿನ್ ಕೊಡುವಂಥವ್ರ ಬಳಿಗೆ ಹೋದೆ, ಟ್ರೀಟ್ಮೆಂಟ್ ಕೊಡುವಂಥವ್ರ ಬಳಿಗೆ ಹೋದೆ, ಎಲ್ಲಿ ಬಿಡುಗಡೆ ಸಿಗಲಿಲ್ಲ. ದೇವ್ರ ಬಳಿಗೆ ಬಂದಾಗ ದೇವ್ರ ಆಯ್ಮನ್ನು ಸ್ವಸ್ಥ ಮಾಡಿ ಆಯ್ಮನ ಕಣ್ಣೀರನ್ನು ಒರೆಸ್ತಾನೆ. ಒಬ್ಬ ತಾಯಿಗೆ ಒಬ್ಬ ಮಗನು ಸತ್ತಾಗಿರೋ ಅದನ್ನು ಸತ್ತಾಗ್ಬಿಡ್ತಾನೆ. ರೋಗ ಬಂದು ಏನೋ ಬಂದು ಆಯ್ ಮಾಡ್ತಾ ಇರ್ತಾಳ. ನನ್ನ ಮಗನು ಸತ್ತೋದ್ಮೇಲೆ ನಾನು ಇನ್ನು ಯಾರಿಗೋಸ್ಕರ ಬದುಕಲಿ? ನನಗೆ ಗಂಡನಿಲ್ಲ, ನನಗೆ ಬಂಧು ಬಳಗಿಲ್ಲ, ರಕ್ತ ಸಂಬಂಧಿಕರಿಲ್ಲ, ನನಗಿರುವ ಒಬ್ಬೇ ಮಗನು. ಅಯ್ಯೋ, ಈಗ ಈ ಮಗನು ಕೂಡ ಹೊಂಟೋಗ್ಬಿಟ್ಟ, ನಾನಿನ್ನು ಯಾರಿಗೋಸ್ಕರ ಬದುಕಲ ಮದಾಗಿ ಎದೆ ಬಡ್ಕಂತ ಅಳ್ತಾ ಇರ್ತಾಳ. ಯೇಸು ಕ್ರಿಸ್ತನು ಅಲ್ಲಿಗೆ ಹೋಗಿ ಆ ಮಗನ ಬದುಕಿಸಿ ಅವನ ಕಣ್ಣೀರು ಒರೆಸ್ತಾನ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಎಲ್ಲವನ್ನು ಮಾಡ್ತಾನ. ಆದರೆ ಆತನ್ನೇ ಹೊಡೆದು ಬಿಡ್ತಾನೆ ಶಿಲುವಿನಲ್ಲಿ. ಆತನ ರಕ್ತ ಕೆಳಗೆ ಬೀಳ್ತದೆ. ಅದರ ರಕ್ತ ಆತನು ಪ್ರಾಣ ಬಿಡುವಾಗ ಆತನ ಪಾಪವಿಲ್ಲದಂಥವನು ಪರಿಶುದ್ಧನ. ಆತನ ರಕ್ತ ಭೂಮಿ ಮೇಲೆ ಬೀಳುವಾಗ 7 ಅದ್ಭುತಗಳು ನಡೀತವೆ. ಹಲ್ಲೆಲೂಯ. ಭೂಕಂಪ ಬರ್ತದೆ, ಪ್ರಳಯ ಬರ್ತದೆ, ದೇವಾಲಯ ಸೇರಿಸಿಳೋತದೆ, ಸತ್ತವರು ಸಮಾಧಿಯಿಂದ ಎದ್ದು ಬರ್ತಾರ. ಬೇರೆ ಅನೇಕವಾದ ಅದ್ಭುತಗಳು.
ಇವತ್ತು ಯೇಸು ಕ್ರಿಸ್ತನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಆತನು ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಹುಟ್ಟಿದ್ದಾನ. ಆತನು ಶಿಲುಬೆಯಲ್ಲಿ ಸತ್ತೋದ್ರು ಕೂಡ, ಅದರ ರಕ್ತವನ್ನು ಸುರಿಸಿದ್ರು ಕೂಡ ನಮ್ಮ ಪಾಪವನ್ನು ತೊಳೆದಕ್ಕೋಸ್ಕರ. ಏನು ಪಾಸ್ಟರ್ ನೀನು ಪಾಪ ತೊಳಿತಾನ ಪಾಪ ತೊಳಿತಾನ ಪಾಪ ತೊಳಿತಾನ ಅಂತ ಹೇಳ್ತೀವಿ? ಏನು ಪಾಪ? ನಮ್ಮನೆ ಕೂಡ ಒಂದು ಪಾಪ ಐತೆ, ನಮ್ಮನೆ ಕೂಡ ಸಣ್ಣ ಪಾಪ ದೊಡ್ಡ ಪಾಪ ಐತೆ ಅಂತ ನೀವು ಕೇಳ್ತಿರ್ಬೋದು. ನಾನು ಆ ಪಾಪ ಬಗ್ಗೆ ಹೇಳ್ತಾ ಇಲ್ಲ. ಪಾಪ ಅಂದ್ರೆ ಏನು ಗೊತ್ತಾ? ಪಾಪ ಅಂದ್ರೆ ಏನು ಗೊತ್ತಾ? ನಾವು ಸುಳ್ಳು ಹೇಳುವಂಥದ್ದು ಪಾಪ, ಮೋಸ ಮಾಡುವಂಥದ್ದು ಪಾಪ, ನಾವು ಕುಡಿದು ಹೆಂಡ್ರ ಮಕ್ಕಳಿಗೆ ಊಟ ಇಲ್ದಂಗೆ ಮಾಡ್ತೀವಿ ನೋಡೋದು ಪಾಪ, ಅಭಿಚಾರ ಮಾಡ್ತೀವಿ ನೋಡೋದು ಪಾಪ, ಕಳ್ಳತನ ಮಾಡ್ತೀವಿ ನೋಡೋದು ಪಾಪ, ಹಣಕ್ಕೋಸ್ಕರ ಐಶ್ವರ್ಯಕ್ಕೋಸ್ಕರ ತಮ್ಮನ್ನ ಅಣ್ಣನ ಕೊಲ್ಬಿಡ್ತೀವಿ ನೋಡೋದು ಪಾಪ, ಮೋಸ ಮಾಡ್ತೀವಿ ನೋಡೋದು ದಯದಾಕ್ಷಿಣ್ಯ ಇಲ್ದಂಗ ಅದು